ಸಂಜೆಯಾಗಿತ್ತು. ಆದಿತ್ಯನ ಪೆಂಟ್ ಹೌಸ್. ಆದಿತ್ಯ ಕಾರ್ ಪಾರ್ಕ್ ಮಾಡಿ ವಾಚ್ ನೋಡ್ತಾ ಡೋರ್ ಕಡೆ ನಡೆದ. ಬಾಗಿಲ್ ಹತ್ರ ನಿಂತು ಸ್ವಲ್ಪ ಅಸಹನೆಯಿಂದಲೇ ಬೆಲ್ ಒತ್ತೋಕೆ ಸ್ಟಾರ್ಟ್ ಮಾಡ್ದ. ಡೋರ್ ಓಪನ್ ಆದ ತಕ್ಷಣ ಆದಿತ್ಯನ ಕಣ್ಗಳು ಕವನ ಮೇಲೆ ಫಿಕ್ಸ್ ಆದ್ವು. ಅವನು ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ. ಕಪ್ಪು ಬಣ್ಣದ ಸೀರೆ ಮೇಲೆ ಕೆಂಪು ಬಣ್ಣದ ಡಿಸೈನ್ ಇರೋ ಸೆಲ್ಫ್ ಡಿಸೈನ್ಡ್ ಸೀರೆ, ಬೆನ್ನಿನ ಕಡೆ ದಾರಗಳಿಂದ ಕಟ್ಟಿರೋ ಕೆಂಪು ಬಣ್ಣದ ಬ್ಯಾಕ್ಲೆಸ್ ಬ್ಲೌಸ್, ಕೈಯಲ್ಲಿ ಮ್ಯಾಚಿಂಗ್ ಕೆಂಪು ಮತ್ತು ಕಪ್ಪು ಬಳೆಗಳು, ತುಟಿಗಳ ಮೇಲೆ ಡಾರ್ಕ್ ರೆಡ್ ಲಿಪ್ಸ್ಟಿಕ್, ಕಣ್ಗಳಲ್ಲಿ ಕಪ್ಪು ಕಾಜಲ್, ಮುಖದ ಮೇಲೆ ಸಖತ್ ಗ್ಲೋ ಕೊಡೋ ಮೇಕಪ್, ಕಿವಿಗಳಲ್ಲಿ ಕೆಂಪು ಕಿವಿಯೋಲೆಗಳು ಮತ್ತೆ ಕೂದಲಿನ ಪೊನಿಟೇಲ್. ಕವನ ಪೂರ್ತಿ ಸುಂದರವಾಗಿ ಕಾಣ್ತಿದ್ಲು. ಕೇವಲ ಅವಳ ಹಣೆಯಲ್ಲಿ ಕುಂಕುಮ ಮತ್ತು ಕುತ್ತಿಗೆಯಲ್ಲಿ ಮಂಗಳಸೂತ್ರ ಮಾತ್ರ ಇರಲಿಲ್ಲ. ಕವನಾಳನ್ನ ನೋಡ್ತಾ ಆದಿತ್ಯ ಪೂರ್ತಿ ಫಿದಾ ಆಗಿ ಅವಳ ಹತ್ರ ವಾಲ್ದ. ಕವನ ನಗು ಮುಖದಿಂದಲೇ ಅವನ ಕೂದಲನ್ನ ಸವರಿದ್ಲು. ನೀನ್ ಇಲ್ಲೇ ನಿಂತು ಬಿಡ್ತೀಯಾ ಅಥವಾ ಒಳಗ್ ಬರೋ ಐಡಿಯಾ ಇದೆಯಾ? ಬಾಗಿಲು ತೆಗೆದ ತಕ್ಷಣ ಇಷ್ಟೊಂದು ಬ್ಯೂಟಿಫುಲ್ ಸೀನ್ ಕಂಡ್ರೆ ಯಾರಾದ್ರೂ ಮುಂದೆ ಹೋಗೋಕೆ ಹೇಗ್ ಸಾಧ್ಯ? ಕವನಾಳನ್ನ ನೋಡ್ತಾ ಆದಿತ್ಯ ಸಖತ್ ತುಂಟತನದಿಂದ ಕೇಳ್ದ. ಕವನ ಅವನ್ ಕೈ ಹಿಡಿದು ಒಳಗೆಳೆದುಕೊಂಡ್ಲು. ಸರಿ, ಸಾಕ್ ಬಿಡು, ನೀನು ರೂಮ್ಗೋಗಿ ಫ್ರೆಶ್ ಅಪ್ ಆಗು, ನಾನು ಡಿನ್ನರ್ ರೆಡಿ ಮಾಡ್ತೀನಿ. ಆದ್ರೆ ಆದಿತ್ಯ ಅವಳ ಮಾತು ಕೇಳೋ ಮೂಡಲ್ಲಿ ಇರ್ಲಿಲ್ಲ. ಅವಳ ಕಡೆಗೆ ಇನ್ನೂ ಹತ್ರ ಬರೋಕೆ ಸ್ಟಾರ್ಟ್ ಮಾಡ್ದ. ಕವನ ಅವನನ್ನ ಪ್ರೀತಿಯಿಂದಲೇ ತಡೆದ್ಲು. ಪ್ಲೀಸ್ ಆದಿ, ನನ್ನ ಸರ್ಪ್ರೈಸ್ ಹಾಳು ಮಾಡಬೇಡ, ಪ್ಲೀಸ್ ಮೇಲ್ ಹೋಗು. ಆದಿತ್ಯ ಸ್ವಲ್ಪ ಕೋಪ ಮಾಡ್ಕೊಂಡ್ ಹಾಗೆ ನಟಿಸ್ತಾ ಅವಳನ್ನ ಕೀಟ್ಲೆ ಮಾಡ್ದ. ಸರಿ ಆಯ್ತು, ಆದ್ರೆ ನೆನ್ಪಿರ್ಲಿ, ನಾನು ತುಂಬಾ ಬೇಗ ವಾಪಸ್ ಬರ್ತೀನಿ ಅಂತ ಹೇಳ್ತಾ ಅವನು ಮೆಟ್ಲು ಹತ್ತಿ ಮೇಲ್ ಹೋದ. ಬಾಗ್ಲು ಓಪನ್ ಮಾಡಿದ ತಕ್ಷಣ ಆದಿತ್ಯನ ಕಣ್ಗಳು ದೊಡ್ಡದಾದ್ವು. ಇಡೀ ರೂಮ್ ಪೂರ್ತಿ ಡೆಕೋರೇಟ್ ಆಗಿತ್ತು. ರೂಮ್ ಒಳಗಡೆ ಕಂಪ್ಲೀಟ್ ಡಾರ್ಕ್ ಆಗಿದ್ರು ಉರಿತಿರೋ ಕ್ಯಾಂಡಲ್ಸ್ ಇಡೀ ಜಾಗಕ್ಕೆ ಒಂದು ಬ್ಯೂಟಿಫುಲ್ ಬೆಳಕು ಕೊಡ್ತಿದ್ವು. ಆ ಕೋಣೆ ನೋಡೋಕೆ ರೆಡ್ ರೋಸ್ ಗಾರ್ಡನ್ ತರ ಇತ್ತು. ಪ್ರತಿಯೊಂದು ಮೂಲೆಯಲ್ಲೂ ಗುಲಾಬಿ ಹೂಗಳೇ ತುಂಬಿದ್ವು. ಬೆಡ್ ಮೇಲೆ ರೋಸ್ ಪೆಟಲ್ಸ್ ಯೂಸ್ ಮಾಡಿ ಒಂದು ಹಾರ್ಟ್ ಶೇಪ್ ಮಾಡಲಾಗಿತ್ತು. ಆದಿತ್ಯ ಬಾಲ್ಕನಿ ಕಡೆ ನೋಟ ತಿರುಗಿಸಿದಾಗ ಅಲ್ಲಿ ಒಂದು ವೈನ್ ಬಾಟಲ್ ಮತ್ತೆ 2 ಗ್ಲಾಸ್ ಕೆಂಪು ಗುಲಾಬಿ ದಳಗಳ ಮಧ್ಯೆ ಒಂದು ಚಿಕ್ಕ ಟೇಬಲ್ ಮೇಲೆ ಇಟ್ಟಿರೋದು ಕಾಣಿಸ್ತು. ಪಕ್ಕದಲ್ಲೇ ಒಂದು ಕ್ಯಾಂಡಲ್ ಉರಿತಾ ಇತ್ತು. ಅವನು ಬಾಲ್ಕನಿ ಹತ್ರ ಬಂದು ಏನೋ ಯೋಚನೆ ಮಾಡ್ತಾ ಆ ಬೆಂಕಿಯ ಜ್ವಾಲೆ ಜೊತೆ ಆಟ ಆಡೋಕೆ ಸ್ಟಾರ್ಟ್ ಮಾಡ್ದ. ಅಷ್ಟರಲ್ಲಿ ಡಿನ್ನರ್ ಪ್ಲೇಟ್ ತಗೊಂಡು ಒಳಗ್ ಬಂದ ಕವನ ಅವನನ್ನ ನೋಡಿ ಮೊದಲು ಕನ್ಫ್ಯೂಸ್ ಆದ್ಲು. ತಕ್ಷಣ ಅವನ ಹತ್ರ ಓಡ್ಹೋಗಿ ಕೈ ಹಿಡ್ಕೊಂಡ್ಲು. ಏನ್ ಮಾಡ್ತಿದ್ಯಾ ಆದಿ? ಅದು ಬೆಂಕಿ, ಕೈ ಸುಟ್ಟು ಹೋಗುತ್ತೆ ಅಂದ್ಲು ಗಾಬರಿಯಿಂದ. ನಾವು ಹೋಗೋಣ. ಆದಿತ್ಯ ಅದಕ್ಕೆ ಏನೂ ಆನ್ಸರ್ ಮಾಡಲಿಲ್ಲ. ಅವನು ಕವನಾಳನ್ನೇ ದಿಟ್ಟಿಸಿ ನೋಡ್ತಿದ್ದ. ತಂಗಾಳಿಗೆ ಅವಳ ಕೂದಲು ಮುಖದ ಮೇಲೆ ಬಂದು ಬೀಳ್ತಾ ಇತ್ತು. ಅವನು ಸೈಲೆಂಟ್ ಆಗಿ ತನ್ನ ಬೆರಳುಗಳಿಂದ ಅವಳ ಕೂದಲನ್ನ ಸರಿಸಿ ಕಿವಿಯ ಹಿಂದೆ ಇಟ್ಟ. ಆದ್ರೂ ಅವನ ಫೇಸ್ನಲ್ಲಿ ಯಾವುದೇ ಎಮೋಷನ್ಸ್ ಇರಲಿಲ್ಲ. ಪೂರ್ತಿ ಬ್ಲ್ಯಾಂಕ್ ಆಗಿದ್ದ. ಆದಿತ್ಯನ ಬಿಹೇವಿಯರ್ ನೋಡಿ ಕವನಾಗೆ ಭಯ ಆಯ್ತು. ಏನಾಯ್ತು ಆದಿ? ನಾನೇನಾದ್ರೂ ಮಿಸ್ಟೇಕ್ ಮಾಡ್ಬಿಟ್ನಾ? ಇದೆಲ್ಲ ನಾನು ಮಾಡಬಾರ್ದಿತ್ತಾ ಅಂತ ಅವಳು ತುಂಬಿರೋ ಕಣ್ಣುಗಳಿಂದ ಕೇಳಿದ್ಲು. ಇಲ್ಲ ಕವನ, ಇದೆಲ್ಲ ನನ್ನಿಂದಲೇ ಆಗಿದ್ದು. ಆದಿತ್ಯ ತನ್ನ ಮತ್ತೆ ಕಾವ್ಯಾಳ ಮದುವೆ ಹಾಗೂ ಆ ಮೊದಲ ರಾತ್ರಿಯನ್ನ ನೆನಪು ಮಾಡ್ಕೊಳ್ತಾ ಪೂರ್ತಿ ಗಿಲ್ಟ್ನಿಂದ ಹೇಳ್ದ. ಅವನು ಕವನಾಳ ಫೇಸ್ ತನ್ನ ಕೈಗಳಲ್ಲಿ ಹಿಡ್ಕೊಂಡು ಕಣ್ಣೀರ್ ಒರೆಸ್ತಾ ಆ ಮದುವೆಯ ಬಗ್ಗೆ ಇನ್ನೂ ಏನೋ ಹೇಳೋಕೆ ಬಂದ. ಆದ್ರೆ ಕವನ ತಕ್ಷಣ ಅವನನ್ನ ತಡೆದ್ಲು. ಪ್ಲೀಸ್ ಆದಿ, ಇವತ್ತು ಕೇವಲ ಕವನ ಮತ್ತೆ ಆದಿತ್ಯ ಮಾತ್ರ ಇರ್ಲಿ, ಬೇರೆ ಯಾರ ಬಗ್ಗೆನೂ ಮಾತಾಡೋದು ಬೇಡ ಅಂತ ಹೇಳ್ತಾ ಅವಳು ಆದಿತ್ಯನ ಎದೆ ಮೇಲೆ ತಲೆ ಇಟ್ಲು. ಆದಿತ್ಯ ಅವಳು ಸೊಂಟದ ಮೇಲೆ ಕೈ ಇಟ್ಟಾಗ ಅವಳು ಅವನ ಅಪ್ಪುಗೆಯನ್ನ ಇನ್ನೂ ಬಿಗಿಯಾಗಿ ಹಗ್ ಮಾಡಿದ್ಲು. ಅವಳ ಶೋಲ್ಡರ್ ಹತ್ರ ಒರ್ಗಿ ಆದಿತ್ಯ ಕವನಾಳ ಕುತ್ತಿಗೆ ಮೇಲೆ ತನ್ನ ತುಟಿಗಳನ್ನ ಇಟ್ಟ. ಕವನ ಕಣ್ಣುಗಳು ತಾನಾಗಿಯೇ ಮುಚ್ಚಿದ್ವು. ಆದಿತ್ಯನ ಕೈಗಳು ಈಗ ಅವಳ ಬ್ಲೌಸ್ ಎಳೆಗಳ ಮೇಲೆ ಇದ್ವು. ಅವನು ಕವನಾಳ ಮುಚ್ಚಿದ ಕಣ್ಣುಗಳನ್ನ ನೋಡಿ ಸಣ್ಣದಾಗಿ ಸ್ಮೈಲ್ ಮಾಡ್ತಾ
ಆ ಎಳೆಗಳನ್ನ ಎಳೆದ. ಆ ಕ್ಷಣ ಕವನ ಪೂರ್ತಿ ಬಾಡಿ ನಡುಗೋಕೆ ಸ್ಟಾರ್ಟ್ ಆಯ್ತು. ಆದಿತ್ಯ ಅವಳ ಕಿವಿ ಹತ್ರ ಬಂದು ಪಿಸ್ಕೊಡ್ತ. ನಿನ್ಗೆ ಭಯ ಆಗ್ತಿದ್ಯಾ? ಕವನ ಅವನ ಎದೆಲಿ ಮುಖ ಮರೆಮಾಚಿ ಹ್ಮ್ ಅಂತ ತಲೆ ಅಲ್ಲಾಡ್ಸಿದ್ಲು. ಆದಿತ್ಯ ಅವಳಿಂದ ಸ್ವಲ್ಪ ದೂರ ಸರಿಯೋಕೆ ಟ್ರೈ ಮಾಡ್ದ. ಆದ್ರೆ ಕವನ ಅವನನ್ನ ತಡೆದು ನಿಲ್ಲಿಸಿದ್ಲು. ನನ್ಗೆ ನಿನ್ ಹತ್ರ ಬರೋಕೆ ಭಯ ಇಲ್ಲ ಆದಿ, ನೀನಿಂದ ದೂರ ಹೋಗೋಕ್ ಮಾತ್ರ ಸಖತ್ ಭಯ ಆಗ್ತಿದೆ. ಇದನ್ನ ಕೇಳಿದ ಆದಿತ್ಯನ ಫೇಸ್ನಲ್ಲಿ ಒಂದು ಬ್ಯೂಟಿಫುಲ್ ಸ್ಮೈಲ್ ಬಂತು. ಅವನು ಪೂರ್ತಿ ತುಂಟತನದಿಂದ ಅವಳ ಕಿವಿ ಮೇಲೆ ಮುತ್ತಿಟ್ಟು ತನ್ನ ಆಳವಾದ ಧ್ವನಿಯಲ್ಲಿ ಹೇಳ್ದ, ಹಾಗಾದ್ರೆ ನಾನ್ ನಿನ್ ಹತ್ರ ಕಂಪ್ಲೀಟ್ ಆಗಿ ಬರ್ಬೇಕಂತ ನೀನ್ ಬಯಸ್ತಿದ್ಯಾ ಅಲ್ವಾ? ಆದಿತ್ಯ ಅವಳ ಕಿವಿ ಮತ್ತೆ ಕುತ್ತಿಗೆಯ ಮೇಲೆ ಪೂರ್ತಿ ಮ್ಯಾಡ್ ಆಗಿ ಕಿಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಇಬ್ರು ಸಖತ್ ಭಾರವಾಗಿ ಉಸಿರಾಡ್ತಾ ಇದ್ರು. ಅವನು ಅವಳ ಕಿವಿಲಿ ಪಿಸ್ಬಿಡ್ದ, ಇನ್ನೂ ಹತ್ರ ಹತ್ರ ಬಾ ಕವನ. ಕವನ ತನ್ನ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಚಿ ಆದಿತ್ಯನ ಕುತ್ತಿಗೆಯಲ್ಲಿ ಮುಖ ಮರೆ ಮಾಚಿದ್ಲು. ಆದಿತ್ಯ ಅವಳನ್ನೇ ನೋಡ್ತಾ ಪೂರ್ತಿ ಪ್ರೀತಿಯಿಂದ ತನ್ನ ಮಡಿಲಿಗೆ ಎತ್ಕೊಂಡ. ಅವಳ ಫೇಸ್ ನೋಡ್ತಾನೆ ಬೆಡ್ ಹತ್ರ ಹೋಗಿ ಅವಳನ್ನ ತುಂಬಾ ಕೇರ್ಫುಲ್ ಆಗಿ ಮಲಗಿಸ್ದ. ಕವನ ಕಣ್ಬಿಟ್ಟಾಗ್ಲೂ ಆದಿತ್ಯ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಅವನ ಕಣ್ಣಲ್ಲಿರೋ ಆ ಅಪಾರವಾದ ಪ್ರೀತಿ ನೋಡಿ ಅವಳಿಗೆ ಸಡನ್ ಆಗಿ ಸಖತ್ ಬೇಸರ ಆಯ್ತು. ಅವಳ ಕಣ್ಣುಗಳಿಂದ ಕಣ್ಣೀರ್ ಹರಿಯೋಕೆ ಸ್ಟಾರ್ಟ್ ಆಯ್ತು. ಆದಿತ್ಯ ಪೂರ್ತಿ ಗಾಬರಿಯಾಗಿ ಪ್ರಶ್ನಾರ್ಥಕವಾಗಿ ಅವಳನ್ನ ನೋಡ್ದ. ಏನಾಯ್ತು ಕವನ, ಯಾಕೆ ಅಳ್ತಿದ್ಯಾ? ಅವನ ಮುಖವನ್ನ ತನ್ನ ಕೈಗಳಲ್ಲಿ ಹಿಡ್ಕೊಂಡು ಕವನ ಕಣ್ಣೀರ್ ಹಾಕ್ತಾನೆ ತಲೆ ಅಲ್ಲಾಡ್ಸಿದ್ಲು. ಏನೂ ಇಲ್ಲ ಆದಿ, ಜಸ್ಟ್ ಹೀಗೆ. ಆದಿತ್ಯ ಇನ್ನು ಅವಳ ಹತ್ರ ಬಂದ. ಕವನ ಮತ್ತೆ ಕಣ್ಮುಚ್ಕೊಂಡ್ಲು. ಆದಿತ್ಯ ಅವಳ ಕೆನ್ನೆ ಮೇಲೆ ಹರಿತಾ ಇದ್ದ ಕಣ್ಣೀರನ್ನ ತನ್ನ ತುಟಿಗಳಿಂದ ಒರೆಸ್ತಾ ಮುತ್ತಿಟ್ಟ. ಅವಳ ಕೈಗಳನ್ನ ತನ್ನ ಹೃದಯದ ಹತ್ರ ಇಟ್ಕೊಂಡು, ನೀನು ಗೊತ್ತಾ ಕವನ, ನೀನು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ. ಕವನ ಕಣ್ಬಿಟ್ಟು ಅವನನ್ನೇ ನೋಡ್ತಿದ್ಲು. ಆದಿತ್ಯ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದ, ಈ ಹಾರ್ಟ್ ಬೀಟ್ ನೀನು ಕೇಳಿಸ್ತಿದ್ಯಾ? ಇದು ನಿನ್ನಿಂದಾನೇ ಬಡಿತಾ ಇದೆ. ಒಂದು ವೇಳೆ ನೀನು ನನ್ನ ಲೈಫ್ನಲ್ಲಿ ಇಲ್ಲ ಅಂದ್ರೆ ನಾನು ಕೂಡ ಇರೋಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ನನ್ನನ್ನ ಯಾವತ್ತೂ ಬಿಟ್ಟು ಹೋಗ್ಬೇಡ ಅಂದ. ನಂತರ ಒಂದು ದೀರ್ಘವಾದ ಉಸಿರು ತಗೊಂಡು ಸಖತ್ ಎಮೋಷ್ನಲ್ ಆಗಿ ಹೇಳ್ದ, ನಾನು ಮತ್ತೆ ಆ ಡಾರ್ಕ್ ಲೈಫ್ಗೆ ಹಿಂತಿರ್ಗೋಕೆ ಇಷ್ಟಪಡಲ್ಲ. ಆದಿತ್ಯ ಎದ್ದೇಳೋಕೆ ಟ್ರೈ ಮಾಡ್ದ. ಆದ್ರೆ ಕವನ ಅವನನ್ನ ತನ್ನ ತೋಳ್ಗಳಲ್ಲಿ ತಡೆದು ನಿಲ್ಲಿಸಿದ್ಲು. ಒಂದ್ ನಿಮಿಷ ಇರು ಆದಿ ಅಂದ್ಲು. ಅವಳು ಪಿಲ್ಲೋ ಕೆಳಗಿದ್ದ ಏನನ್ನೋ ಹೊರಗೆ ತೆಗೆದು ಅವನ ಕೈ ಕೊಟ್ಲು. ಇದೇನು ಕವನ? ಆದಿತ್ಯ ಆ ರೆಡ್ ಕಲರ್ ಬಾಕ್ಸ್ ನೋಡ್ತಾ ಕ್ಯೂರಿಯಾಸಿಟಿಯಿಂದ ಕೇಳ್ದ. ಇದು ನನ್ನ ಹಾರ್ಟ್ ಬೀಟ್ಸ್. ಅವಳು ಆ ಬಾಕ್ಸ್ ಓಪನ್ ಮಾಡಿ ಹಾರ್ಟ್ ಬೀಟ್ ಡಿಸೈನ್ ಇರೋ ಪೆಂಡೆಂಟ್ ಇರೋ ಒಂದು ಬ್ರೇಸ್ಲೆಟ್ ತೆಗೆದು ಆದಿತ್ಯನ ಮಣಿಕಟ್ಟಿಗೆ ಕಟ್ಟಿದ್ಲು. ಆದಿತ್ಯ ತನ್ನ ಕೈ ನೋಡ್ಕೊಂಡು ಕವನ ಕಡೆ ನೋಡಿ ತುಂಬಾ ಪ್ರೀತಿಯಿಂದ ನಕ್ಕ. ನಾನು ನನ್ನ ಹಾರ್ಟ್ ಬೀಟ್ಸ್ನ ನಿನ್ಗೆ ಅರ್ಪಿಸಿದ್ದೀನಿ ಆದಿ. ಒಂದು ವೇಳೆ ಫ್ಯೂಚರ್ನಲ್ಲಿ ಕೋಪದಿಂದಲೋ ಅಥವಾ ದ್ವೇಷದಿಂದಲೋ ಇವುಗಳನ್ನ ನಿನ್ನಿಂದ ದೂರ ಮಾಡ್ಬೇಕನ್ನೋ ಥಾಟ್ ಬಂದ್ರೆ ನೆನ್ಪಿಟ್ಕೋ, ನನ್ನ ಉಸಿರು ಇವುಗಳ ಜೊತೆ ಕನೆಕ್ಟ್ ಆಗಿದೆ. ನೀನು ಇವುಗಳನ್ನ ನಿನ್ನಿಂದ ಬೇರ್ಪಡಿಸಿದ್ರೆ ನನ್ನ ಉಸಿರಾಟ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಂದ್ಲು. ಹೀಗೆ ಹೇಳ್ತಾ ಅವಳು ಪೂರ್ತಿ ತುಂಬಿರೋ ಕಣ್ಗಳಿಂದ ಆದಿತ್ಯನನ್ನೇ ದಿಟ್ಟಿಸಿ ನೋಡಿದ್ಲು. ನಂತರ ಮುಖ ತಿರುಗಿಸಿ ಬೆಡ್ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಉರಿತಿರೋ ಕ್ಯಾಂಡಲ್ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಸೀರೆ ಮೇಲೆ ಬೀಳ್ತಿದ್ದ ಆ ಕ್ಯಾಂಡಲ್ ಲೈಟ್ ಅವಳ ಬ್ಯೂಟಿನ ಇನ್ನೂ ಹೆಚ್ಚು ಮಾಡ್ತಾ ಇತ್ತು. ಆದಿತ್ಯ ಕೆಲವು ಸೆಕೆಂಡ್ಸ್ ಆ ಮಂದ ಬೆಳಕಿನಲ್ಲಿ ಕವನಾಳ ಆ ಸುಂದರವಾದ ಫೇಸ್ ನೋಡ್ತಾ ಇದ್ದ. ಆಮೇಲೆ ನಿಧಾನವಾಗಿ ಆ ಕ್ಯಾಂಡಲ್ ಊದಿ ಆರಿಸ್ದ. ಈಗ ಇಡೀ ರೂಮ್ ಪೂರ್ತಿ ಕಂಪ್ಲೀಟ್ ಡಾರ್ಕ್ ಆಗಿತ್ತು. ಕೇವಲ ದೂರದಲ್ಲಿದ್ದ ಯಾವುದೋ ಒಂದು ಕ್ಯಾಂಡಲ್ನ ಸಣ್ಣ ಬೆಳಕು ಮಾತ್ರ ಇಡೀ ರೂಮ್ಗೆ ಒಂದು ಡಿಫ್ರೆಂಟ್ ವೈಬ್ ಕೊಡ್ತಿತ್ತು. ಆದಿತ್ಯ ಅವಳ ಕಡೆಗೆ ಬಾಗಿ ಹಣೆಯ ಮೇಲೆ ಸಖತ್ ಸಾಫ್ಟ್ ಆಗಿ ಕಿಸ್ ಮಾಡ್ದ. ಇನ್ನು ಹತ್ರ ಹೋಗಿ ಅವಳ ಕುತ್ತಿಗೆ ಮತ್ತೆ ಶೋಲ್ಡರ್ಸ್ ಮೇಲೆ ಮುತ್ತಿಡ್ತಾ ತನ್ನ ಆಳವಾದ ಮಾದಕ ಧ್ವನಿಯಲ್ಲಿ ಪಿಸ್ಬಿಡ್ದ. ನೀನು ಕೇವಲ ನನ್ನೋಳ್ ಮಾತ್ರ ಅಂತ ಹೇಳ್ತಾ ಆದಿತ್ಯ ಕವನಾಳ ಸೊಂಟ ಹಿಡಿದು
ಅವಳ ಕುತ್ತಿಗೆ ಹಾಗೂ ಭುಜಗಳಿಗೆ ಮುತ್ತಿಕ್ಕಿದ. ಅವಳನ್ನ ನಿಧಾನವಾಗಿ ತಿರುಗಿಸಿ ಅವಳ ಬರಿ ಬೆನ್ನಿನ ಮೇಲೆ ಹುಚ್ಚುಚ್ಚಾಗಿ ಚುಂಬಿಸೋಕೆ ಸ್ಟಾರ್ಟ್ ಮಾಡ್ದ. ಕವನ ತನ್ನ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಕೊಂಡ್ಳು. ಆದಿತ್ಯನ ಪ್ರತಿಯೊಂದು ಟಚ್ ಮತ್ತೆ ಆ ಸೆನ್ಸೇಷನ್ ಅವಳು ಬಹುಶಃ ಇದೇ ಕೊನೆ ಬಾರಿ ಅಂತ ಪೂರ್ತಿ ಮನಸ್ಸಾರೆ ಅನುಭವಿಸಿದ್ಲು. ಅವಳನ್ನ ಚುಂಬಿಸ್ತಲೇ ಆದಿತ್ಯ ಅವಳ ಸೀರೆಯ ಸೆರಗನ್ನ ಭುಜದಿಂದ ಕೆಳಗೆ ಸರಿಸ್ದ. ಅವಳನ್ನ ಪೂರ್ತಿ ತನ್ನ ಕಡೆಗೆ ಎಳ್ಕೊಂಡು ತನ್ನ ಬಾಹುಗಳಲ್ಲಿ ಬಂಧಿಸ್ದ. ಆ ಕ್ಷಣದಲ್ಲಿ ಅವರ ಪ್ರೀತಿ ಪೂರ್ತಿ ಸಾಕಾರಗೊಂಡಿತ್ತು. ಮುಂದೆ ಬರೋ ಕ್ಷಣಗಳಲ್ಲಿ ಏನಾಗುತ್ತೆ ಅನ್ನೋ ಚಿಂತೆ ಮರೆತು ಇಬ್ರು ಪೂರ್ತಿ ಶಾಂತಿಯುತವಾಗಿ ಗಾಢ ನಿದ್ರೆಗೆ ಜಾರಿದ್ರು. 1 ತಿಂಗಳ ನಂತರ ಮಂಗಳೂರಿನ ಆದಿತ್ಯನ ಆಫೀಸ್. ಸಂಜೆಯ ಸಮಯ. ಆ ರಾತ್ರಿಯ ಸವಿನೆನಪಿನ ನಂತರ ಪೂರ್ತಿ 1 ತಿಂಗಳು ಕಳೆದು ಹೋಗಿದೆ. ಅದೇ ಆಫೀಸ್, ಅದೇ ಜನ, ಆದ್ರೆ ಅಲ್ಲಿ ಆವರಿಸಿರೋದು ಕೇವಲ ಮೌನ ಮಾತ್ರ. ಆ 1 ತಿಂಗಳ ಗ್ಯಾಪ್ನಲ್ಲಿ ಆದಿತ್ಯ ಲೈಫ್ನಲ್ಲಿ ಅವನ್ ಯಾವತ್ತೂ ಅನ್ಕೊಳ್ಳದ ಬದಲಾವಣೆಗಳು ನಡೆದು ಹೋಗಿವೆ. ಆದಿತ್ಯನ ಎಕ್ಸಿಕ್ಯೂಟಿವ್ ಕ್ಯಾಬಿನ್. ಅವನ್ ಬೆರಳುಗಳು ಲ್ಯಾಪ್ಟಾಪ್ ಕೀಬೋರ್ಡ್ ಮೇಲೆ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಿದ್ವು. ಆ ಮ್ಯಾಜಿಕಲ್ ರಾತ್ರಿ ಕವನ ಅವನ್ ಮಣಿಕಟ್ಟಿಗೆ ಕಟ್ಟಿದ ಆ ಹಾರ್ಟ್ ಬೀಟ್ ಬಳೆ ಇನ್ನೂ ಅವನ್ ಕೈಯಲ್ಲೇ ಇತ್ತು. ಆದ್ರೆ ಆದಿತ್ಯನ್ ಫೇಸ್ ನಲ್ಲಿ ಯಾವುದೇ ಎಮೋಷನ್ಸ್ ಇರಲಿಲ್ಲ. ಅವನ್ ಕಣ್ಣುಗಳಲ್ಲಿ ಕವನ ಸಿಗೋ ಮೊದಲು ಇದ್ದ ಅದೇ ದ್ವೇಷ ಮತ್ತು ಬೆಂಕಿ ಈಗ ಮತ್ತೆ ಜಾಗ ಮಾಡ್ಕೊಂಡಿದ್ವು. ಕ್ಯಾಬಿನ್ ಒಳಗಿದ್ದ ಸೈಲೆನ್ಸ್ ನ ಬ್ರೇಕ್ ಮಾಡೋ ತರ ಒಂದು ಫೋನ್ ಕಾಲ್ ಬಂತು. ಆ ಸೌಂಡ್ ಕೇಳಿ ಲ್ಯಾಪ್ಟಾಪ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದ ಅವನ್ ಬೆರಳುಗಳು 1 ಸೆಕೆಂಡ್ ಸ್ಟಾಪ್ ಆದ್ವು. ಸ್ಕ್ರೀನ್ ಕಡೆನೆ ದಿಟ್ಟಿಸಿ ನೋಡ್ತಾ ಪೂರ್ತಿ ಕೋಲ್ಡ್ ಆದ ಧ್ವನಿಲಿ ಕೇವಲ ಅಂತ ಕಾಲ್ ಅಟೆಂಡ್ ಮಾಡ್ದ. 2-3 ನಿಮಿಷಗಳ ಕಾಲ ಎದುರುಗಿರೋ ವ್ಯಕ್ತಿ ಹೇಳಿದ ಸೀರಿಯಸ್ ವಿಷಯಗಳನ್ನ ಕೇಳಿಸ್ಕೊಂಡ್ಮೇಲೆ ಅವನು ಯಾವುದೇ ರಿಯಾಕ್ಷನ್ ಕೊಡದೆ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ತನ್ನ ಮಣಿಕಟ್ಟಿನ ಮೇಲಿರೋ ಆ ಬಳೆಯನ್ನೇ ನೋಡ್ತಾ ಅವನು ಚೇರ್ ಮೇಲೆ ತಲೆ ಹಿಂದಕ್ಕಾಕಿ ಕಣ್ಮುಚ್ಕೊಂಡೆ ಟೇಬಲ್ ಮೇಲೆ ಸಿಗರೇಟ್ ಪ್ಯಾಕೆಟ್ ಹುಡುಕ್ದ. 1 ಸಿಗರೇಟ್ ತುಟಿಗಳ ಮಧ್ಯೆ ಇಟ್ಟು ಲೈಟರ್ ಹಚ್ಚಿ ಲಾಂಗ್ ಆಗಿ ಒಂದು ದಮ್ ಹೇಳ್ದ. ಅವನ ಕಣ್ಣುಗಳು ಮತ್ತೆ ಆ ಬಳೆ ಮೇಲೆ ಬಂದು ನಿಂತ್ವು. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿ ಮತ್ತೆ ಕಣ್ಮುಚ್ದ. ಆ ಸೈಲೆನ್ಸ್ ನಲ್ಲಿ ಅವನ ಕಿವಿಯಲ್ಲಿ ಕವನಾಳ ಆ ಮಾತುಗಳು ಎಕೋ ಆಗ್ತಿದ್ವು. ನನ್ನ ಉಸಿರಾಟ ಇದ್ರ ಜೊತೆ ಕನೆಕ್ಟ್ ಆಗಿದೆ. ನೀನಿಂದ ದೂರ ಮಾಡಿದ್ರೆ ನನ್ನ ಉಸಿರೇ ನಿಂತು ಹೋಗುತ್ತೆ. ಸಡನ್ ಆಗಿ ಡೋರ್ ಓಪನ್ ಆಗೋ ಸೌಂಡ್ ಕೇಳಿ ಆದಿತ್ಯ ಕಣ್ಬಿಟ್ಟ. ತನ್ನ ಮುಂದೆ ನಿಂತಿರೋ ವ್ಯಕ್ತಿಯನ್ನ ನೋಡಿ ಏನು ರಿಯಾಕ್ಷನ್ ಕೊಡದೆ ಮತ್ತೆ ಕಣ್ಮುಚ್ಕೊಂಡ. ರಾಹುಲ್ ಕೈಯಲ್ಲಿ ಕೆಲವು ಫೈಲ್ಸ್ ಮತ್ತೆ ಒಂದು ಆಲ್ಬಮ್ ಹಿಡಿದು ಆದಿತ್ಯನ ಎದುರಿರೋ ಟೇಬಲ್ ಮೇಲೆ ಜೋರಾಗಿ ಎಸ್ದ. ಅವನು ಆದಿತ್ಯನನ್ನೇ ಕೋಪದಿಂದ ದಿಟ್ಟಿಸ್ತಾ ಇದ್ದ. ನೀನು ಮೊದಲಿಗಿಂತ ಇನ್ನೂ ಹೆಚ್ಚು ಡೇಂಜರಸ್ ಆಗ್ತಿದ್ಯಾ ಆದಿತ್ಯ. ತುಂಬಾ ಹಠಮಾರಿ, ಅತಿಯಾದ ಶಾರ್ಟ್ ಟೆಂಪರ್, ಮತ್ತೆ ಬರೀ ವರ್ಕ್ ಬಿಟ್ರೆ ಬೇರೇನು ಕಾಣ್ತಿಲ್ಲ ನಿನ್ಗೆ. ಯಾರಾದ್ರೂ ನಿನ್ಗೆ ಈ ವಿಷಯ ಹೇಳಿದಾರಾ? ರಾಹುಲ್ ಸಖತ್ ಹತಾಶೆಯಿಂದ ಕೇಳ್ದ. ಆದಿತ್ಯ ಅವನ ಕಂಪ್ಲೇಂಟ್ಸ್ ಪೂರ್ತಿ ಇಗ್ನೋರ್ ಮಾಡಿ ಸಿಗರೇಟ್ ಸೇತಾನೆ ಪೂರ್ತಿ ಕೋಲ್ಡ್ ಆಗಿ ಕೇಳ್ದ. ನಾನ್ ನಿನ್ ಕೊಟ್ಟಿರೋ ಕೆಲ್ಸ ಮುಗ್ದಿದ್ಯಾ? ಅದನ್ನ ಮುಗಿಸಿದೀನಿ. ಅಷ್ಟೇ ಅಲ್ಲ, ನೀನ್ ಹೇಳ್ದೆ ಇರೋ ಕೆಲ್ಸ ಕೂಡ ಕಂಪ್ಲೀಟ್ ಆಗಿದೆ. ಜೊತೆಗೆ ನಾನ್ ನಿನ್ಗೇನ್ ಹೇಳ್ಬೇಕು ಅನ್ಕೊಂಡಿದ್ನೋ ಆ ಕೆಲ್ಸ ಕೂಡ ಡನ್. ರಾಹುಲ್ ಪೂರ್ತಿ ಸುಸ್ತಾಗಿ ಹೇಳ್ದ. ಆದಿತ್ಯ ಅವನನ್ನ ಒಂದು ಸೌಟ್ ವ್ಯಂಗ್ಯವಾಗಿ ನೋಡಿ ಆ ಫೈಲ್ಸ್ ತಗೊಂಡು ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ರಾಹುಲ್ ಪಕ್ಕದಲ್ಲೇ ಇರೋ ಚೇರ್ ಮೇಲೆ ಬಂದು ಕುಳಿತುಕೊಂಡ. ನನ್ಗನ್ಸುತ್ತೆ ಆದಿ, ನೀನ್ ಇನ್ ಮುಂದೆ ಬೇರೆ ಯಾರನ್ನಾದ್ರೂ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೋಬೇಕು ಅಂದ. ಆಮೇಲೆ ಸ್ವಲ್ಪ ಸರ್ಕಾಸ್ಟಿಕ್ ಆಗಿ, ನಾನ್ ನಿನ್ PA ಆಗೋಕೆ ಅನ್ಫಿಟ್ ಅನ್ಸುತ್ತೆ ಅಲ್ವಾ? ರಾಹುಲ್ ಪೂರ್ತಿ ದಣದಿರೋ ಸ್ವರದಲ್ಲಿ ತನ್ನ ಬೇಸರ ಹೊರ ಹಾಕ್ದ. ನೀನ್ ಈ ಪೋಸ್ಟ್ಗೆ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ರಾಹುಲ್. ಆದ್ರೆ ಇತ್ತೀಚೆಗೆ ಮೀಶಾ ಬಗ್ಗೆ ಥಿಂಕ್ ಮಾಡೋದ್ ಬಿಟ್ಟು ನೀನು ಬೇರೆ ಏನು ಮಾಡ್ತಿಲ್ಲ. ಅಟ್ಲೀಸ್ಟ್ ಈ ಒಂದು ರೀಸನ್ ಇಂದಾದ್ರೂ ನೀನು ಕೆಲಸ ಮಾಡ್ತೀಯ ಅಲ್ವಾ? ಹೀಗೆ ಹೇಳ್ತಾ ಆದಿತ್ಯ ಫೈಲ್ ಕ್ಲೋಸ್ ಮಾಡಿ ಅಲ್ಲಿಂದ ಎದ್ದೋಳಕ್ಕೆ ಟ್ರೈ ಮಾಡ್ದ. ಆದಿತ್ಯನ್ ಮಾತು ಕೇಳಿ ರಾಹುಲ್ ಪೂರ್ತಿ ಗಂಭೀರವಾದ ವಾಯ್ಸ್ ನಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ದ. ನಾನ್ ನಿನ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಆದಿ.
ಅವನ್ ಹೋಗೋದನ್ನ ನೋಡಿ ರಾಹುಲ್ ತಡೆಯೋಕೆ ಟ್ರೈ ಮಾಡ್ದ. ಮತ್ತೆ ಸ್ವಲ್ಪ ಹಿಂಜರಿಕೆಯಿಂದಾನೇ ಮಾತ್ ಶುರು ಮಾಡ್ದ. ಮೀಶಾ ಅರವಿಂದ್ ರಾಜ್ ಮತ್ತೆ ನಂದಿತಾ ರಾಜ್ ಅವ್ರ ಮಗಳಲ್ವಾ? ಆದಿತ್ಯ ಯಾವುದೇ ಎಮೋಷನ್ ಇಲ್ದೆ ಪೂರ್ತಿ ಸೈಲೆಂಟ್ ಆಗಿ ಕೇಳ್ದ. ರಾಹುಲ್ ಪೂರ್ತಿ ಶಾಕ್ ಆಗಿ ಅವನನ್ನ ನೋಡ್ದ. ನಿನಗ ಆಲ್ರೆಡಿ ಈ ವಿಷಯ ಗೊತ್ತಿತ್ತಾ? ಆದಿತ್ಯ ಒಂದು ವ್ಯಂಗ್ಯವಾದ ನಗು ಬೀರಿ ಹೇಳ್ದ. ನಾನು ಇತ್ತೀಚೆಗೆ ನನ್ನ ಬಗ್ಗೆನೇ ಸಿಕ್ಕಾಪಟ್ಟೆ ಥಿಂಕ್ ಮಾಡ್ತಿದ್ದೀನಿ ರಾಹುಲ್. ನನಗೆ ಈಗ ನನ್ನ ನೆರಳು ಅಥವಾ ಶ್ಯಾಡೋ ಮೇಲೂ ನಂಬಿಕೆ ಇಲ್ಲ. ಅದಕ್ಕೆ ನನ್ನ ಸುತ್ತ ಬೀಸೋ ಗಾಳಿಯನ್ನ ಕೂಡ ಟ್ರ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೀಗೆ ಹೇಳ್ತಾ ಆದಿತ್ಯ ಟೇಬಲ್ ಹತ್ರ ನಿಂತು ಆ ಮದುವೆಯ ಆಲ್ಬಮ್ ತಿರ್ಸೋಕೆ ಶುರು ಮಾಡ್ದ. ಅವನ ಕಣ್ಣುಗಳು ಸಡನ್ ಆಗಿ ಆ ಫೋಟೋ ಮೇಲೆ ಬಿದ್ವು. ಅಲ್ಲಿ ಕಾವ್ಯ ತನ್ನ ಮದುವೆಯ ದಿನ ಹಾಕೊಂಡಿದ್ದ ಆ ಬ್ರೈಡಲ್ ಲೆಹಂಗಾ ಪೂರ್ತಿ ಕ್ಲಿಯರ್ ಆಗಿ ಕಾಣ್ತಿತ್ತು. ನಾನ್ ನಿನ್ಗೆ ಮೀಶಾ ಸೀಕ್ರೆಟ್ ಬಗ್ಗೆ ಮೊದ್ಲೇ ಹೇಳಲಿಲ್ಲ ಅಂತ ನೀನ್ ನನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತೀಯ ಅಂತ ಅನ್ಕೊಂಡಿದ್ದೆ ಕಣೋ ಮಗ. ರಾಹುಲ್ ಹೇಳೋಕೆ ಟ್ರೈ ಮಾಡ್ದ. ನನ್ ಸ್ವಂತ ಜನರಿಂದಾನೇ ನಾನು ಆಲ್ರೆಡಿ ದ್ರೋಹಕ್ಕೊಳಗಾಗಿದ್ದೀನಿ ರಾಹುಲ್. ಇನ್ನು ಇವ್ಯಾವುದು ನನಗೆ ಮ್ಯಾಟರ್ ಆಗಲ್ಲ. ರಾಹುಲ್ ಮಾತ್ ಮುಗಿಸೋ ಮುಂಚೆನೆ ಆದಿತ್ಯ ಸಖತ್ ಹರಿತವಾಗಿ ಅಡ್ಡಪಡಿಸಿದ. ನಾನು ಮೀಶಾಳನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ಅವಳ ಜೊತೆಗಿನ ಈ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ನಾನು ನಿನ್ ಸಜೆಷನ್ ಅಥವಾ ಅಡ್ವೈಸ್ ಕೇಳ್ಬೇಕಾ? ರಾಹುಲ್ ತುಂಬಾ ಹಿಂಜರಿಕೆಯಿಂದಲೇ ಕೇಳ್ದ. ಹಾಗಾದ್ರೆ ಈ ವಿಷಯನ ನೀನ್ ನನಗೆ ಹೇಳ್ಬಾರ್ದು ರಾಹುಲ್. ಬದಲಾಗಿ ಮೀಶಾಗೆ ಹೇಳ್ಬೇಕು. ಸದ್ಯಕ್ಕೆ ನಾನಂತೂ ಮೀಶಾ ಅಲ್ಲ ಅಂತ ನಿನಗೆ ಗೊತ್ತಿದೆ ಅನ್ಕೊಳ್ತೀನಿ. ಆದಿತ್ಯ ಪೂರ್ತಿ ಕೋಲ್ಡ್ ಆಗಿ ಹೇಳ್ದ. ರಾಹುಲ್ ಕಡೆ ಒಂದು ಓರೆ ನೋಟ ಬೀರಿ ಮತ್ತೆ ಆ ಆಲ್ಬಮ್ ಪೇಜಸ್ ತಿರ್ಗ್ಸೋಕೆ ಸ್ಟಾರ್ಟ್ ಮಾಡ್ದ. ನಿನಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ಲಿ ಆದಿ? ಅವಳು ಇಲ್ಲಿಂದ ಹೋದ್ಮೇಲೆ ನಾನು ಒಂದು ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ. ಅಟ್ಲೀಸ್ಟ್ ಮೆಸೇಜ್ಗಳಿಗೂ ಆನ್ಸರ್ ಮಾಡ್ತಿಲ್ಲ. ರಾಹುಲ್ ಪೂರ್ತಿ ನಿರಾಶೆಯಿಂದ ಹೇಳ್ದ. ನಾನು ಈ ಮ್ಯಾಟರ್ನಲ್ಲಿ ನಿನಗೆ ಹೆಲ್ಪ್ ಮಾಡಬಲ್ಲೆ. ಆದಿತ್ಯ ಯಾವುದೇ ಎಮೋಷನ್ ಇಲ್ಲದೆ ಪ್ಲಾನ್ ಮಾಡಿದ ಹಾಗೆ ಹೇಳ್ದ. ಇದನ್ ಕೇಳಿದ ತಕ್ಷಣ ರಾಹುಲ್ಗೆ ಶಾಕ್ ಜೊತೆಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಷ್ಟೋ ದಿನದ ಮೇಲೆ ಆದಿತ್ಯನ ಬಾಯಲ್ಲಿ ಇಂಥ ಪಾಸಿಟಿವ್ ಮಾತು ಕೇಳಿ ಅವನು ಆದಿತ್ಯನ ಹತ್ರ ಓಡ್ ಬಂದು ಅವನನ್ನ ಹಗ್ ಮಾಡ್ಕೊಂಡು ಕೇಳ್ದ. ನಾನೇನಾದ್ರೂ ಡ್ರೀಮ್ ಅಲ್ಲಿ ಇದೀನಾ ಆದಿ? ನೀನ್ ನಿಜವಾಗಿಯೂ ಇವತ್ತು ಈ ಮಾತು ಹೇಳ್ತಿದ್ಯಾ? ನಾನ್ ಕೇಳಿಸ್ಕೊಂಡಿದ್ ನಿಜಾನಾ ಅಂತ ಒಂದು ದೊಡ್ಡ ಹೋಪ್ ಇರೋ ಕಣ್ಗಳಿಂದ ಆದಿತ್ಯನನ್ನ ನೋಡೋಕೆ ಸ್ಟಾರ್ಟ್ ಮಾಡ್ದ. ನೀನ್ ಈ ಡ್ರಾಮಾ ಮೊದಲು ಸ್ಟಾಪ್ ಮಾಡು, ಇಲ್ಲಾಂದ್ರೆ ನಾನ್ ಕೊಟ್ಟಿರೋ ಪ್ರಾಮಿಸ್ ವಾಪಸ್ ತಗೋಬೇಕಾಗುತ್ತೆ ಅಂತ ಆದಿತ್ಯ ರಾಹುಲ್ನ ತನ್ನಿಂದ ದೂರ ತಳ್ದ. ಸಾರಿ ಮಗ, ತುಂಬಾ ಎಕ್ಸೈಟ್ ಆಗ್ಬಿಟ್ಟೆ. ಅದು ನಾನು ರಾಹುಲ್ ನಗ್ತಾ ಹೇಳೋಕ್ ಬಂದ. ಆದ್ರೆ ಆದಿತ್ಯ ಅವನ್ ಮಾತುಗಳನ್ನ ಅರ್ಧಕ್ಕೆ ಕಟ್ ಮಾಡಿ ಸೀರಿಯಸ್ ಆಗಿ ಹೇಳ್ದ. ನಾಳೆ ಮಾರ್ನಿಂಗ್ ಜಾವ ನನಗೆ ಸ್ವಲ್ಪ ಪರ್ಸನಲ್ ವರ್ಕ್ ಇದೆ. ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ. ನೀನು ಓಕೆ ಅಂದ್ರೆ ನೀನ್ ಕೂಡ ನನ್ನ ಜೊತೆ ಬರಬಹುದು. ಅಲ್ಲಿ ಮೀಶಾಳನ್ನ ಮೀಟ್ ಮಾಡು. ಸರಿಯಾದಿ, ನಾನೀಗ ಮನೆಗೆ ಹೋಗ್ತೀನಿ. ನಾಳೆ ಬೇಗ ರೆಡಿ ಆಗಿರೋ, ನಾನು ಇನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ತೀನಿ. ರಾಹುಲ್ ತುಂಬಾ ಖುಷಿಯಿಂದ ಹೇಳ್ದ. ಆದಿತ್ಯ ಕೇವಲ ಅಂದ ಅಷ್ಟೆ. ರಾಹುಲ್ ತಲೆ ಅಲ್ಲಾಡ್ಸಿ ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಸಡನ್ ಆಗಿ ಏನೋ ನೆನಪಾಗಿ ನಿಂತು ಪ್ರಶ್ನಾರ್ಥಕವಾಗಿ ಕೇಳ್ದ. ಆದ್ರೆ ಆದಿ, ನೀನು ಸಡನ್ ಆಗಿ ಬೆಂಗಳೂರಿಗೆ ಯಾಕೆ ಹೋಗ್ತಿದ್ಯಾ? ರಾಜ್ ಇಂಡಸ್ಟ್ರೀಸ್ ನಲ್ಲಿ ಏನಾದ್ರೂ ಬೋರ್ಡ್ ಮೀಟಿಂಗ್ ಇದೆಯಾ? ನನ್ನ ಹಳೆ ಕೆಲವು ಗಾಯಗಳನ್ನ ನಾನು ಹೀಲ್ ಮಾಡ್ಬೇಕು ರಾಹುಲ್. ಜೊತೆಗೆ ನನ್ನ ಪ್ರೀತಿ ಪಾತ್ರರು ಅಂತ ಕರೆಸ್ಕೊಳ್ಳೋರ್ ಮೇಲೆ ಕೆಲವು ಹೊಸ ಗಾಯಗಳನ್ನ ಮಾಡ್ಬೇಕು. ಆದಿತ್ಯ ಯಾವುದೇ ಎಮೋಷನ್ ಇಲ್ಲದೆ ಪಟಪಟನೆ ಹೇಳಿ ಕ್ಯಾಬಿನ್ ನಿಂದ ಹೊರಬಂದ. ಅವನು ನೇರವಾಗಿ ಟೆರೆಸ್ಗೆ ಹೋದ. ಸೈಲೆಂಟ್ ಆಗಿ ಆ ರೇಲಿಂಗ್ ಹತ್ರ ಬಂದು ನಿಂತ. ಸಿಗರೇಟ್ ಹಚ್ಚಿ ದೀರ್ಘವಾಗಿ ಎಳೆಯೋಕೆ ಸ್ಟಾರ್ಟ್ ಮಾಡ್ದ. ಟೆರೇಸ್ನ ಆ ತಂಗಾಳಿ ಮತ್ತೆ ಕೈಯಲ್ಲಿದ್ದ ಸಿಗರೇಟ್ ಅವನನ್ನ ಪೂರ್ತಿ ಕಾಮ್ ಆಗಿ ಕಾಣುವಂತೆ ಮಾಡ್ತಿತ್ತು. ಆದ್ರೆ ಆ ಕಣ್ಗಳಲ್ಲಿ ಮಾತ್ರ ದೊಡ್ಡ ರಿವೆಂಜ್ ಪ್ಲಾನ್ ಕಾಣ್ತಿತ್ತು. ಆ ಕ್ಷಣದಲ್ಲಿ ಆದಿತ್ಯನ ಮುಖಭಾವ ಅವನ ಮೈಂಡ್ ನಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಸ್ವಲ್ಪವೂ ಬಿಟ್ಕೊಡ್ತಿರ್ಲಿಲ್ಲ. ಆದ್ರೆ ಅವನ ಆ ಕೆಂಪು ಕಣ್ಣುಗಳು ಕಳೆದ ಒಂದು ತಿಂಗಳ ನೋವಿನ ಕಥೆನ ಹೇಳ್ತಿದ್ವು. ಸಿಗರೇಟ್ನ ಲಾಸ್ಟ್ ದಮ್ ಎಳೆದು ಉರಿತಿರೋ ಆ ಸಿಗರೇಟ್ ತುಂಡನ್ನ
ತನ್ನ ಕಾಲಿನ ಕೆಳಗೆ ಹಾಕಿ ತುಳಿದು ಕ್ಯಾಬಿನ್ಗೆ ವಾಪಸ್ ಬಂದ ತಕ್ಷಣ ಜೈಗೆ ಕಾಲ್ ಮಾಡಿ ತನ್ನ ಕ್ಯಾಬಿನ್ ಬರೋಕ್ ಹೇಳ್ದ. ಜೈ ವಿಶ್ ಮಾಡೋ ಮೊದ್ಲೇ ಆದಿತ್ಯ ಸೀರಿಯಸ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ದ. ಅರವಿಂದ್ ರಾಜ್ ಅವ್ರ ಮಗಳು ಮಹಿಕಾ ಮದ್ವೆ ಆಗ್ತಿರೋ ಆ ಪರ್ಸನ್ ಬಗ್ಗೆ ನನಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು. ಸಾಧ್ಯ ಆದ್ರೆ ಅವ್ರ ಜೊತೆ ನನಗೋಸ್ಕರ ಒಂದು ಮೀಟಿಂಗ್ ಫಿಕ್ಸ್ ಮಾಡು. ಆದಿತ್ಯ ತನ್ನ ಚೇರ್ ಮೇಲೆ ಕುಳಿತು ಆರ್ಡರ್ ಮಾಡ್ದ. ಸರಿ ಸರ್, ಇನ್ಯಾವುದಾದ್ರೂ ವರ್ಕ್ ಇದೆಯಾ ಸರ್? ಜೈ ವಿನಯವಾಗಿ ಕೇಳ್ದ. ರಾಜ್ ಕಂಪನಿಯ ಪ್ರತಿಯೊಬ್ಬ ಶೇರ್ ಹೋಲ್ಡರ್ ನಾಳೆ ಮೀಟಿಂಗ್ ನಲ್ಲಿ ಅಟೆಂಡ್ ಆಗ್ತಿದಾರಾ? ಹೌದು ಸರ್, ಜೈ ತಕ್ಷಣ ಆನ್ಸರ್ ಮಾಡ್ದ. ಆದಿತ್ಯ ಒಂದ್ ಸೆಕೆಂಡ್ ಸೈಲೆಂಟ್ ಆಗಿ ಪೂರ್ತಿ ಕೋಲ್ಡ್ ಆಗಿರೋ ವಾಯ್ಸ್ ನಲ್ಲಿ ಕೇಳ್ದ. ಶ್ರೀಮತಿ ಕಾವ್ಯರಾಜ್ ಕೂಡ ಬರ್ತಿದಾರಾ? ಅವನ ಧ್ವನಿಯಲ್ಲಿ ದ್ವೇಷ, ಸಿಟ್ಟು ಮತ್ತು ಅವನಿಗೆ ಅರ್ಥವಾಗದ ಯಾವುದೋ ಒಂದು ಎಮೋಷನ್ ಇತ್ತು. ಜೈ ಸ್ವಲ್ಪ ಮೆಲ್ಲನೆ ಧ್ವನಿಯಲ್ಲಿ ಕಂಟಿನ್ಯೂ ಮಾಡ್ದ. ಹೌದು ಸರ್, ಆಕ್ಚುಲಿ ನಿನ್ನ ಆ ಅಪೂರ್ಣ ಕೆಲಸ, ನಿನ್ನ ಆ ಅನ್ಫಿನಿಶ್ಡ್ ವರ್ಕ್ ಕಂಪ್ಲೀಟ್ ಮಾಡೋಕೆ ನಾನು ಬೇರೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಬೇಕಾ? ಜೈ ಸ್ವಲ್ಪ ಹೊತ್ತು ಸುಮ್ಮನಾದಾಗ ಆದಿತ್ಯ ನಡುಗುವ ಧ್ವನಿಯಲ್ಲಿ, ಅಂದ್ರೆ ಪೂರ್ತಿ ಡೇಂಜರಸ್ ಆಗಿ ಕೇಳ್ದ. ಇಲ್ಲ ಸರ್, ಕಾವ್ಯ ಮೇಡಮ್ ಆಲ್ರೆಡಿ ರಾಜ್ ಇಂಡಸ್ಟ್ರೀಸ್ ನ ಬೋರ್ಡ್ ಮೆಂಬರ್ಸ್ ನಲ್ಲಿ ಒಬ್ರು. ಆದ್ರೆ ವೀರೇಂದ್ರ ರಾಜ್ ಸರ್ ನಾಳೆ ಮೀಟಿಂಗ್ ನಲ್ಲಿ ಕಾವ್ಯ ಮೇಡಮ್ ಅವರನ್ನ ಶ್ರೀಮತಿ ಕಾವ್ಯ ಆದಿತ್ಯ ರಾಜ್ ಅಂತ ಅಫಿಷಿಯಲ್ ಆಗಿ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಜೈ ಪೂರ್ತಿ ಭಯದಿಂದಾನೇ ವಿಷಯ ಹೇಳಿ ಸೈಲೆಂಟ್ ಆದ. ಆದಿತ್ಯ ಸಡನ್ ಆಗಿ ಸಿಟ್ ಮಾಡ್ಕೊಳ್ತಾನೆ ಅನ್ಕೊಂಡಿದ್ದ ಜೈಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಆದಿತ್ಯ ಪೂರ್ತಿ ಕಾಮ್ ಆಗಿದ್ದ. ಒಳ್ಳೇದು, ಹಾಗಾದ್ರೆ ನನ್ ಕಡೆಯಿಂದ ಕಾವ್ಯ ಮೇಡಮ್ ಅವರಿಗೆ ಒಂದು ರೆಡ್ ರೋಸ್ ಬುಕ್ ಗಿಫ್ಟ್ ಆಗಿ ಕೊಡು. ಟೇಬಲ್ ಮೇಲಿದ್ದ ಪೇಪರ್ ವೇಟ್ ತಿರುಗಿಸ್ತಾ ಆದಿತ್ಯ ಜೈಗೆ ಹೊರಡೋಕೆ ಸನ್ನೆ ಮಾಡ್ದ. ಸರಿ ಸರ್ ಅಂತ ಜೈ ಅಲ್ಲಿಂದ ಹೊರಟೋದ. ಆ ಪೇಪರ್ ವೇಟ್ ಇನ್ನೂ ವೇಗವಾಗಿ ಸುತ್ತಾನೆ ಇತ್ತು. ಅಫಿಷಿಯಲ್ ಇಂಟ್ರೊಡಕ್ಷನ್ ಅಂತೆ. ಜೈ ಹೋದ್ಮೇಲೆ ಆದಿತ್ಯ ಒಂದು ಇವಿಲ್ ಸ್ಮೈಲ್ ಬೀರಿ ಹೇಳ್ದ. ಸ್ವಲ್ಪ ಹೊತ್ತು ಏನೋ ಯೋಚನೆ ಮಾಡಿ ತನ್ನ ಆಳ್ವಾದ ಧ್ವನಿಯಲ್ಲಿ ಅಂದ. ನಾಳೆ ಲೈಫ್ ನಲ್ಲಿ ಏನೇನೋ ಹೊಸದಾಗಿ ನಡೆಯೋದು ಬಾಕಿ ಇದೆ. ನಂತರ ಹಲ್ಗಡಿತ ಪ್ರತಿಯೊಂದು ಪದವನ್ನ ಉಸಿರುಗಟ್ಟಿಸ್ತಾ ಸಖತ್ ಡೇಂಜರಸ್ ಆಗಿ ಹೇಳ್ದ. ಜಸ್ಟ್ ವೇಟ್ ಅಂಡ್ ವಾಚ್ ಶ್ರೀಮತಿ ಕಾವ್ಯ ಆದಿತ್ಯ ರಾಜ್.